ಗಾಲ್ ನೋಡಿ ಇಲ್ಲಿ ಏನೋ ಕೊಡಿಸ್ಕೊಂತ ಇದನ್ನ ಖುಷಿ ಹತ್ರ ಫುಲ್ಲು ಸ್ಪೈಸಿ ಆಗಿದೆ. Which place is this? It's 2026. ಬರೀ ನಗ್ತಲೇ ಇರೋದು. ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ರೆ ಯಾವಾಗ್ಲೂ ನಾನಿಲ್ಲ ಅಂದ್ರೆ ಹೋಗ್ತಾ ಒಂದು ಮರುಭೂಮಿನ ತೋರಿಸ್ತೀನಿ ಆಯ್ತಾ. ಮತ್ತೇನಾದ್ರು ಬೇಕಾ ಏನೋ? ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಅಲ್ಲಿ ಸಣ್ಣ ಹುಡುಗ ಇದ್ದಾನೆ ಒಬ್ಬ, ಅವನು ಇದನ್ನ ಹಚ್ತೀನಿ ಅಂತ ಅಂದ. ಬಟ್ ನಾವು ಬೇಡ ಅಂದ್ರೂ ಕೇಳಲಿಲ್ಲ. ಸೊ ಇವಾಗ ನೋಡಿ ಇಲ್ಲಿ ಏನೋ ಕೊಡಿಸ್ಕೊಂತ ಇದನ್ನ ಖುಷಿ ಹತ್ರ ಏನೋ ಕೊಡಿಸ್ಕೊಂಡ. ಇವಾಗ ಬಿಸ್ಕೆಟ್ ಕೊಡಿಸ್ದೆ, ದುಡ್ಡಿರ್ಲಿಲ್ಲ. ಅವನು ಯಾರು ಫೋನ್ ಪೇ ಇಸ್ಕೊಂತ ಇಲ್ಲ ಪಾಪ. ಬಿಸ್ಕೆಟ್ ಕೊಡಿಸ್ತಾರೆ. ಓಕೆ ಗೈಸ್, ಬಂದ್ವಿ. ಭಾರಿ ಇದೆ. ವಾವ್, ಅಲ್ಲಿ ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಖುಷಿ ಆರಾಮಾಗಿ ಫೋಟೋ ತೆಗಿಬೋದು ನಂದು. ಗಾಯ್ಸ್, ಏನ್ ಸಕ್ಕತ್ತಾಗಿದೆ ಸೀನ್ ಇದು. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ ಅಲ್ವಾ? ಹಾ, ವಾವ್. ಜನ ಇವಾಗ ಎಂಟ್ರಿ ಹೋಗ್ತಾ ಇದ್ದೀವಿ. ಫುಲ್ ಜನ ಇದ್ದಾರೆ ನೋಡಿ. ಈಗ ಎಂಟ್ರಿ. ನಮ್ಮ ಮೇಡಮ್ ಫುಲ್ ನಾಮಾಗೆ ಮಾಡ್ಕೊಂಡು ರೆಡಿ ಆಗ್ಬಿಟ್ಟವ್ರೆ. ಬನ್ನಿ ಹೋಗುಮ. ಥರ ಬ್ಯೂಟಿಫುಲ್ ಥಾಟ್ ಅಲ್ಲ. ನಿಮ್ಮ ಸಮಸ್ಯೆಗಳನ್ನು ಗುರುರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಮ್ಮಲ್ಲಿ ಗುರುರಾಯರಿದ್ದಾರೆ ಎಂದು. ವಾವ್, ಬಿಲೀವ್ ಇನ್ ಗಾಡ್. ಫೈನಲಿ ದರ್ಶನ ಎಲ್ಲ ಆಯ್ತು. ದರ್ಶನ ಚೆನ್ನಾಗಾಯ್ತು, ಸೂಪರ್ ಆಗಾಯ್ತು. ದರ್ಶನ ಸೂಪರ್ ಆಗಾಯ್ತು. ಜನ ಇದ್ರೂ ದರ್ಶನ ಚೆನ್ನಾಗಾಯ್ತಲ್ಲ. ದರ್ಶನ ಸಕ್ಕತ್ತಾಗಾಯ್ತು. ನಾವು ಬಂದಿದ್ದೆ ಇವತ್ತು ಫಸ್ಟು, ಖುಷಿ ಆಯಿತು. ಹೇಳಲ್ಲ, ನಾವು ಬಂದಿದ್ದೆ ಇವತ್ತೇ ಫಸ್ಟ್ ಟೈಮು, ಖುಷಿ ಆಯಿತು. ಚೆನ್ನಾಗಿದೆ ಒಂಥರ. ನೋಡೋಣ ಮುಂದೆ. ಇವಾಗ ಪ್ರಸಾದ 7 o'clock ಸ್ಟಾರ್ಟು. ಸೊ ಪ್ರಸಾದ ನಾನು ನೋಡೋದು ಚೆಕ್ ಮಾಡಿದೆ. ನಾನು ಚೆಕ್ ಮಾಡಿದೆ 7 to 8:30 ತನಕ ಇದೆ ಅಂತ. ಎಲ್ಲಿ ಏನು ಅಂತ ನೋಡಬೇಕು ಗಾಯ್ಸ್. ಕೂಲಾಗಿರೋದೇನೋ ತಿನ್ನೋಣ ನೋಡಿ. ಖುಷಿ ಮಜ್ಜಿಗೆ ಇದೆ ಅಂತೆ. ಒಂದು ಮಜ್ಜಿಗೆ, ಒಂದು ಮಾಜಾ ಕೊಡು. ಮಾಜಾ ಚಿಕ್ಕದು ಕೊಡು. ದೀಪ ತಗೊಳ್ರಿ. ಹಾಂ, ಅದು ಅಲ್ಲದೆ ಎಲ್ಲಿ ಗೊತ್ತಾ ಖುಷಿ ಅನ್ಸೋ ಥರ ನೇಚರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ. ಎಲ್ಲ ಅನಿಸುತ್ತೆ ಅಂದರೆ ಧರ್ಮಸ್ಥಳದಲ್ಲಿ ಯಾರೂ ಈ ಥರ ಮಾಡಲ್ಲ ಅಲ್ವಾ. ಆಲ್ಮೋಸ್ಟ್ ಯಾಕೋ ಇಲ್ಲೂ ಒಂದು ಸ್ವಲ್ಪ ಜಾಸ್ತಿ. ಇನ್ನೊಂದು ಕಡೆಯಲ್ಲಿ ಹೋಗಿದ್ವಲ್ಲ, ಗೊರವನಹಳ್ಳಿ.
ಸುಸ್ತಾಗಿದೆ ಅಂತ ಫುಲ್ ಜ್ಯೂಸ್ ಇರ್ತಾ ಇದ್ದಾರೆ. ಜ್ಯೂಸ್ ಗಿಡಿ ಕಣಿ ಹೇಳ್ತೀನಮ್ಮ, ಕಣಿ. ದೂರ ಇದೆಯಲ್ಲ ಅಲ್ಲೆಲ್ಲೋ. ನೋಡಿ ಗಿಣಿಶಾಸ್ತ್ರ ಅಂತ ಹೇಳ್ತಾರೆ. ಬೇಡ ಆಯ್ತಾಯ್ತು. ಗಿಣಿ ಹಾರ್ಸ್ ಬೇರೆ ಇದೆ ಇಲ್ಲಿ. ಹಾರ್ಸ್ ಇದೆ, ದೇವ್ರಿದೆ. ವಿಶೇಷವಾಗಿ ನಡೆಯುತ್ತದೆ. ಇದಾದ ನಂತರ ಪ್ರಾಕಾರಗಳಲ್ಲಿ ರಥೋತ್ಸವ, ಡೋಲೋತ್ಸವ ಸೇವಾ ನಡೆಯುತ್ತದೆ. ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಗುರುವಂದನಾ ಕಾರ್ಯಕ್ರಮದ ನಂತರ ಕೈ ಇಟ್ಕೋ ಅಡ್ಡ ಸೇವಾ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ. ಜಾತ್ರೆ ಹೌದಾ? ಏನೋ ಅಂದಲ್ಲ ಖುಷಿ ಏನಿವಾಗ? ಏನಾದ್ರು ತಿನ್ನೋಣ ಅಂತ. ಇದು ಹೆಲ್ದಿನ, ಇದರಲ್ಲಿ ಏನು ಅನ್ಹೆಲ್ದಿ ಏನಿಲ್ಲ, ಏನಿಲ್ಲ. ನೀನು ತಿಂದ್ರಲ್ಲಿ ಯಾವುದು ಅನ್ನಿದ್ದೆ ಫುಡ್ಡೇ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂತೆ. ನೋಡಿ ಗಾಯ್ಸ್, ನಮ್ಮ ಮನೆಯಲ್ಲಿ ಏನಿದೆ ಇವತ್ತು? ಫುಲ್ಲು ಸ್ಪೈಸಿ ಆಗಿದೆ. ನಮಗೆ ಹೆಂಗೆ ಬೇಕೋ ಹಂಗಿದೆ. ಸ್ಪೈಸಿ ಫುಡ್ಡು. ಬೇಕಾ? 150 ರೂಪಾಯಿ ಒಂದು ಬೇಕಾ? ನಮಗಾದ್ರೆ ನಿಮ್ಗಾದ್ರೆ ಒಂದು 500 ರೂಪಾಯಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆನ್ನಾಗಿದೆ ಅಲ್ಲ? ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಮೇಲೆ ಇದು ಮ್ಯಾಟು, ಅದು ಗ್ಲಾಸಿ. ಹೆಂಗೆ ಇದು? ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಕ್ಯೂ ಅಲ್ಲಿ ತುಂಬ ದೊಡ್ಡ ಕ್ಯೂ ಏನಿಲ್ಲ, ಇದೆ, ರಶ್ ಇದೆ ಸ್ವಲ್ಪ. ಅಷ್ಟೊಂದೇನಿಲ್ಲ ಚೆನ್ನಾಗಿ. ಅಷ್ಟೊಂದಿದೆಯಾ? ಬಟ್ ಆದರೆ ಯಾಕೋ ಸುಸ್ತಾಗ್ತಾ ಇಲ್ಲ ಇವತ್ತು. ಸಂಜೆ ಆದರೆ ಸುಸ್ತಾಗಲ್ಲ. ಫ್ಯಾನ್ ಇದೆ ಅದಕ್ಕೆ. ಸ್ವಲ್ಪ ಸುಸ್ತಾಗುತ್ತೆ ಅನ್ನೋಷ್ಟಕ್ಕೆ ಫ್ಯಾನ್ ಬಂದು ಫೈನಲಿ ಬಂದು ಬ್ಯಾಟಿಂಗ್ ಪ್ರಸಾದ ತಿಂತಾ ಇದ್ದೀವಿ. ಚೆನ್ನಾಗಿದೆಯಾ? ಅನ್ನ ಸಾಂಬಾರು, ಕರ್ಡ್ ರೈಸ್. ಅನ್ನ ಸಾಂಬಾರ ಬಿಸಿಬೇಳೆ ಭಾತ? ಅದು ಏನೋ ಗೊತ್ತಿಲ್ಲ, ಅನ್ನ ಸಾಂಬಾರು ಥರ ಇದೆ. ಚೆನ್ನಾಗಿದೆ ಆದರೆ ಅಲ್ಲ? ಬ್ಯಾಟಿಂಗ್ ಶುರು ಕರ್. ನೀರು ಕುಡಿಯೋಣ ಫಸ್ಟ್, ಆಮೇಲೆ ತಿನ್ನೋಣ. ಸಪ್ರೇಟ್ ಅದು ಚುಚ್ಚಿಲ್ಲ. ಚೆನ್ನಾಯ್ತಾ? ನೋಡಿ ಗಾಯ್ಸ್, ಇವತ್ತು ಹುಣ್ಣಿಮೆ ಚಂದ್ರನ ನೋಡಿ. ನಾವಿಲ್ಲೇ ಗೈಸ್ ಬುಕ್ ಮಾಡಿರೋದು ರೂಮ್ನ. ಗೈಸ್ ಈಗ ಜಸ್ಟ್ ನಾವು ರೂಮಿಗೆ ಬಂದ್ವಿ. ಚೆನ್ನಾಗಿತ್ತು, ದರ್ಶನ ಎಲ್ಲ ಸಕ್ಕತ್ತಾಗಾಯಿತು, ಪ್ರಸಾದ ಕೂಡ ಚೆನ್ನಾಗಿತ್ತು. ಬಟ್ ಆದರೆ ನಾವೇ ಹೋಗ್ಬಿಟ್ಟು ಪ್ರಸಾದ ಎಲ್ಲ ನಾವು ತೊಗೊಂಡು ಬರಬೇಕು.
ಅಂದರೆ ಬೊಫೆ ಸಿಸ್ಟಮ್ ಥರ ಮಾಡಿದ್ದಾರೆ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಓಕೆ, ದರ್ಶನ ಅಂತೂ ನೀಟಾಗಾಯಿತು. ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಬಟ್ ಅಲ್ಲಿ ವಿಡಿಯೋಸ್ ಮಾಡೋಂಗಿರಲಿಲ್ಲ, ಸೊ ಹಂಗಾಗಿ ನಾವು ಮಾಡಲಿಲ್ಲ. ಬಟ್ ಆದರೆ ನನಗೆ ಫಸ್ಟ್ ಟೈಮ್ ಗುಡ್. ನಾನು ಇಷ್ಟೊಂದು ದೊಡ್ಡಕ್ಕಿರುತ್ತೆ ಅಂದರೆ ಇದೆಲ್ಲ ಈ ಟೆಂಪಲ್ ಇಷ್ಟೊಂದು ದೊಡ್ಡಕ್ಕಿರುತ್ತೆ ಅಂತೆಲ್ಲ ಗೊತ್ತಿರಲಿಲ್ಲ. ಈಗ ಓಕೆ ಚೆನ್ನಾಗಿದೆ ಅನ್ನೋ ಥರ ಫೀಲ್ ಆಯಿತು. ಬಟ್ ಸಖತ್ ಸೆಕೆ ಇತ್ತು, ರಶ್ಶು ಕೂಡ ಇದೆ. ಬಟ್ ಮೇಂಟೆನೆನ್ಸು ಓಕೆ ಚೆನ್ನಾಗಿದೆ ಅಷ್ಟೇ. ಚೆನ್ನಾಗಿದೆ ಎಲ್ಲ. ಆಮೇಲೆ ಇನ್ನೊಂದೇನೆಂದರೆ ತುಂಬ ಜನ ಬಂದ್ಬಿಟ್ಟು ದೇವಸ್ಥಾನದ ಮುಂದೆನೇ ಮಲಗ್ತಾರೆ ಆ್ಯಕ್ಚುಲಿ. ಅಂದರೆ ಈಗ ಬಸ್ಸಿಂದ ಎಲ್ಲ ಟ್ರಾವೆಲ್ ಮಾಡ್ಕೊಂಬಂದವರು ನಾಳೆ ಬೆಳಗ್ಗೆ 5 ಗಂಟೆ ಹಂಗೆ ಏನಾದರೂ ಇನ್ ಕೇಸ್ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಹೊರಗಡೆ ಎಲ್ಲ ಬಂದು ಸ್ಟೇ ಮಾಡಬೇಕು ಅಂತ ಆಗದೇ ಇದ್ದವರು, ಇಲ್ಲಾಂದರೆ ರೂಮ್ ಸಿಗದೇ ಇದ್ದವರು ಅಲ್ಲೇ ಮನೆ ಮೀನ್ಸ್ ದೇವಸ್ಥಾನದ ಮುಂದೆನೇ ಮಾರ್ಕೆಟೆಲ್ಲ ಹಾಕ್ಕೊಂಡು ಅಲ್ಲೇ ಎಷ್ಟೊಂದು ಜನ ಮಲಗಿದ್ರು. ಮಾರ್ನಿಂಗ್ ಆರಾಮಾಗಿ ವಿಸಿಟ್ ಮಾಡ್ಬೋದು ಟೆಂಪಲ್ನ ಅಂತ. ಓಕೆ, ಆಲ್ ಗುಡ್. ಹೆಂಗಿತ್ತು ಖುಷಿ ಇವತ್ತು ದರ್ಶನ? ಏನೇನು ಸ್ವಲ್ಪ ಹೈಜೀನು, ಸ್ವಲ್ಪ ಇದು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ ಏನೋ ಚೆನ್ನಾಗಿ ಸ್ವಲ್ಪ ಹೈಜೀನ್ ಇಲ್ಲ, ಮೇಂಟೆನೆನ್ಸ್ ಅಂದರೆ ಯಾವ ಥರ ಅಂದರೆ ಧರ್ಮಸ್ಥಳ ಎಷ್ಟು ಜನ ಬಂದ್ರೂ ಅಷ್ಟು ನೀಟಾಗೆ ನಮಗೆ ಏನೇ ಹೈಜೀನ್ ಇರ್ಬೋದು, ಏನೇ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲದೆ ಆರಾಮಾಗೆ ಬರ್ತೀವಲ್ವಾ. ಸೊ ಹಂಗೆ. ಬಟ್ ಆದರೆ ಪ್ಲೇಟ್ಸು ಅದೆಲ್ಲ ಈಗ ಊಟ ಮಾಡಿರ್ತಾರಲ್ವ, ಈಗ ಬಂದು ನಾವೆಲ್ಲ ಹೋಗಿರ್ತೀವಲ್ವ, ನಾವೇ ವಾಶ್ ಮಾಡ್ತೀವಲ್ವ. ನಾವು ವಾಶ್ ಮಾಡಿದಾಗ ಕೆಲವ್ರು ವಾಶ್ ಮಾಡಿರಲ್ಲ, ಸುಮ್ಮನೆ ಹಿಂಗಾಕಿ ಕೊಟ್ಬಿಟ್ಟಿರ್ತಾರೆ. ಅವಾಗೇನಾಗುತ್ತೆ, ಅದನ್ನೇ ಜೋಡಿಸ್ಬಿಟ್ಟಿರ್ತಾರೆ ಎಷ್ಟೊಂದು ಸತಿ. ಅದು ಒಂದು ಬೇಜಾರಾಗುತ್ತೆ ಅವಾಗ. ಅಂದರೆ ನಮಗೆ ಒಂಥರ ಫೀಲ್ ಆಗುತ್ತೆ. ಅದು ಬಿಟ್ಟರೆ ಓಕೆ ಎಲ್ಲ ಚೆನ್ನಾಗಿದೆ, ಆಲ್ ಗುಡ್. ಸ್ವಲ್ಪ ಹೈಜೀನ್ ಇದ್ದರೆ ಎಲ್ಲರಿಗೂ ಒಳ್ಳೆಯದಿದು ಅಷ್ಟೆ. ಅಂತೂ ಇಂತೂ ಫೈನಲಿ ಮಂತ್ರಾಲಯ ನೋಡಿದೆ. ಸಡನ್ ಅದು ನನಗೆ ನೋಡಬೇಕು ಅನಿಸಿತ್ತು, ಸಡನ್ ಪ್ಲ್ಯಾನು. ಅಂತೂ ಇಂತೂ ಸಕ್ಸಸ್ ಆಯಿತು. ನಿನ್ನೆ ಫುಲ್ಲು ದರ್ಶನ ಆಯಿತು. ಇವತ್ತು ಈಗ ಬೇಗ ಇದ್ದು ಫ್ರೆಶ್ ಅಪ್ ಆಗಿ ಈಗ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಇವಾಗ ಹೋಗೋಣ ಅಂತಿದ್ದೀವಿ. ಇಲ್ಲಿ ನಿಯರ್ ಬೈ ನೋಡೋ ಅಂತಹ ಪ್ಲೇಸಸ್ ಏನೂ ಇಲ್ಲ. ಸೊ ಇಲ್ಲಿ ಬಂದರೆ ಒಂದು ಮಂತ್ರಾಲಯ, ಇನ್ನೊಂದು ಟೆಂಪಲ್ ಇದೆ. ಯಾವ ಟೆಂಪಲ್ ಖುಷಿ ಇದೆ? ಪಂಚಮುಖಿ ಆಂಜನೇಯ ಟೆಂಪಲ್. ಬಟ್ ನಾವು ಅಲ್ಲಿಗೇನು ಹೋಗ್ತಾ ಇಲ್ಲ. ನಮ್ಮ ಒಂದು ಟಾರ್ಗೆಟ್ ಇದು ಜಸ್ಟ್ ಇದೊಂದು ಬಂದು ನೋಡ್ಕೊಂಡು ಹೋಗಬೇಕು ಅಂತ. ಸೊ ಇದು ನೋಡಿದ್ದಾಯಿತು. ಇವತ್ತು ಈ ನನ್ನ ವ್ಲಾಗ್ನಲ್ಲಿ ನನ್ನ ಒಂದು ಜರ್ನಿ ಇರುತ್ತೆ. ಇಲ್ಲಿಂದ ನಾವು ಮಂತ್ರಾಲಯದಿಂದ ಬ್ಯಾಂಗ್ಳೂರ್ಗೆ ಹೋಗೋ ಒಂದು ಜರ್ನಿ ನನ್ನ ಒಂದು ಈ ಒಂದು ವ್ಲಾಗ್ನಲ್ಲಿ ಸಿಗುತ್ತೆ. ಓಕೆನಾ? ಓಕೆ ಬನ್ನಿ. ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇವಾಗಿದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊತ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ನಂದಲ್ಲೇ ತಿಂದಾಯ್ತು. ಖುಷಿಯವ್ರು ಇವಾಗ ತಿಂತಾ ಇದ್ದಾರೆ ಗಾಯ್ಸ್, ನೋಡಿ. ಮತ್ತೇನಾದ್ರು ಬೇಕಾ? ಏನೋ ಮತ್ತೇನೋ ಬೇಕಂತ ಗೈಸ್, ನೋಡಿ ಅವನು ಚಿತ್ರಾನ್ನ, ದೋಸೆ, ಉಪ್ಮಾ, ದಾಲ್ ಕಿಚಡಿ. ಖುಷಿ ನೀನು ತಿನ್ನಲ್ಲ ದಾಲ್ ಕಿಚಡಿನ? ನಮ್ಮ ಪಯಣ ಇವಾಗ ನಮ್ಮ ಮನೆಯ ಕಡೆಗೆ. ಆ್ಯಕ್ಚುಲಿ ನಿಜವಾಗ್ಲೂ ಸಾಕತ್ತು ಸೆಕೆ ಇಲ್ಲಿ. ಬೆಂಗಳೂರೇ ಸೆಕೆ ಅಂತ ಅಂದರೆ ಇಲ್ಲಂತೂ ಆರಾಮಾಗೆ ಇದೆಲ್ಲ ಅಂದ್ರೆ ಯಾಕೆ ತಿಂದ್ರೆ ಬೋಂಡ ಕರಿಬೋದು ವಿತೌಟ್ ಆಯಿಲ್. ಆರಾಮಾಗಿ ಬೋಂಡ ಹಪ್ಪಳ ಎಲ್ಲ ಕರಿದಂಗೆ ತಿನ್ಬೋದು. ಬೆಳಗ್ಗೆನೇ ಎಲ್ಲರೂ ಬೋಂಡ ತಿಂತಾರೆ ಈ ಸೆಕೆಂಡಲ್ಲಿ. ಅಪ್ಪ ಒಂದು ಎಳ್ನೀರು ಅಂಗಡಿನೇ ಇಲ್ಲ ಇಲ್ಲಿ. ಓಕೆ ಗೈಸ್, ಇವಾಗಿನೂ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಹೊರಡ್ತಾ ಇದ್ದೀವಿ. ಹಾಂ, ಬೋಂಡ ತಿನ್ಬೇಕಾದ್ರೇನಾ ಈ ನಮ್ಮ ಖುಷಿ ಅಂತ ನಂಗೊಂದು ನನಗೊಂದು ಸುಮ್ಮನೆ ತಿಂದಿದ್ದು ಅತ್ಲಾಗೆ. ಇನ್ನೊಂದು 4-5 ದಿನ ಇಲ್ಲೇ ಇದ್ಬಿಟ್ರೆ ಇಲ್ಲಿಗೆ ಕನ್ವರ್ಟ್ ಆಗ್ಬಿಡ್ತಾನೆ ಖುಷಿ. ನೀನಾದ್ರೂ ಬೇಕು, ನಾನು ಏನಕ್ಕೂ ಅಲ್ಲ. ನಾನು
ಫುಲ್ ಸ್ವೆಟ್ ಆಗಿ ಅಪ್ಪ ಆ ಕಾರ್ ತೆಗಿಯಕ್ ಹೋದ್ರೆ ಅಲ್ಲೆಲ್ಲ ಸಂದಿಲ್ 6,000 ಕಾರ್ನ ಅಪ್ಪ ಶಿವ. ಗೈಸ್ ಹೋಗ್ತಾ ಹೋಗ್ತಾ ಒಂದು ಮರುಭೂಮಿನ ತೋರಿಸ್ತೀನಿ ಆಯ್ತಾ. ನೋಡಿ ಗೈಸ್ ಯಾವ ಥರ ಇದೆ ಕ್ಲೈಮೇಟ್ ಆ್ಯಂಡ್ ಪ್ಲೇಸ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಕೋಲ್ಡ್ ಹಿಂಗಿಡ್ಕೊಬೇಕು. ಚೆನ್ನಾಗಿದ್ಯಾ? ಕೋಲ್ಡ್ ಇದೆಯಾ? ಬೇಕಾ? ಬೇಡಪ್ಪ, ನಾನು ಇದು ಕೋಲ್ಡ್ ಬೇಡ ನನಗೆ. ದಿಸ್ ಇಸ್ ಬಳ್ಳಾರಿ ಹೈವೇ ಗೈಸ್. ಇದು ಹೈವೇ ಅಂತ ಅಂದ್ಬಿಟ್ಟು ಈ ಕಡೆ ಬಳ್ಳಾರಿ ಸೈಡ್ ಬಂದಿದ್ದೀವಿ. ಈ ಸೈಡ್ ಹೋಗೋಣ ಅಂತ. ಬಟ್ ಇಲ್ಲಿ ಬಂದಿದ್ದೆ ಒಳ್ಳೇದಾಯ್ತು. ಯಾಕೆ ಗೊತ್ತಾ, ಅಲ್ಲಿ ಏನು ರೋಡ್ ಚೆನ್ನಾಗಿತ್ತಾ? ಹೌದು, ಹೈವೇ ಇದು ಫುಲ್ ಬಳ್ಳಾರಿ ಹೈವೇ. ಇದು ಬಳ್ಳಾರಿ ಹೈವೇ, ಬಟ್ ಕಿಲೋಮೀಟರ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು ಮೇ ಬಿ. ಆಯ್ತು, ಅಲ್ಲಿ ಎಷ್ಟು? 30 ಕಿಲೋಮೀಟರ್ಸ್ 30 1 ಅವರ್. 1 ಅವರ್ ಏನಿಲ್ಲ ಅನ್ಸುತ್ತೆ. ಕಿಲೋಮೀಟರ್ ಜಾಸ್ತಿ ಆಯ್ತು ಬಟ್ ಅವರ್ ಕಮ್ಮಿ ಆಗಿಲ್ಲ, ಬಿಕಾಸ್ ಹೈವೇ ಅಲ್ಲ ಇದು. ಅದಾದ್ರೆ ಇದು ಸೀಟ್ ಬೆಲ್ಟ್ ಹಾಕೋಲ್ವ, ಸೀಟ್ ಬೆಲ್ಟ್ ಹಾಕೊಂತ ಇರ್ಬೇಕು ಯಾವಾಗ. ಗಾಳಿನೂ ಬಿಸಿ ಆಗೋಗ್ಬಿಟ್ಟಿದೆ. ಶೆಕೆಯಲ್ಲಿ ಏನಿದೆ, ಸೈಡಿಗೆ ಬಾ ಗೈಸ್. ಕಾರ್ ಓಡಿಸ್ಬೇಕಾದ್ರೆ ಕೈ ಸುಮ್ಮನೆ ಇರಲ್ಲ ಗೈಸ್. ಒಂದು ಫೋನ್ ಹಿಡ್ಕೊಂತಾನೆ, ಅಲ್ಲಿ ಹಿಡ್ಕೊಂತಾನೆ, ಇಲ್ಲಿ ಹಿಡ್ಕೊಂತಾನೆ, ಬರ್ರಿ ಇದೆ ಕಾರ್ ಓಡಿಸ್ಬೇಕಾದ್ರೆ. ನೋಡೋದು ಗಡಾದ್ರೆ ಹಿಡ್ಕೊಂತಾನೆ. ಹಾಂ ಹೋಗ್ಬೇಕಲ್ಲ, ನನಗಂತೂ ಸಾಕಾಗೋದು. ಯಾರು ಇಲ್ಲ. ಇಂಡಿಯನ್ ಆಯಿಲ್ಸಿನ ಹೆಡ್ ಸದ್ಯ ಸಿಕ್ತು ಪೆಟ್ರೋಲ್ ಬಂಕ್. ಈ ರೋಡ್ ಫುಲ್ ಯಾರು ಇಲ್ಲ. ರತ್ತ ನೋಡಿದ ರತ್ತ, ಬೆಟ್ಟ ಬಯಲು, ಗುಡ್ಡ, ಪ್ರಾಣಿ ಪಕ್ಷಿಗಳಿಲ್ಲದ ದೇಶ ಆಂಧ್ರ ಪ್ರದೇಶ. ಇಲ್ಲಿಂದ ಒಂದು ಕಾರ್ ಹೋಗ್ತಾ ಇದೆ, ಒಂದು ಕಾರ್ ಬರ್ತಾ ಇದೆ. ಅಲ್ಲೆಲ್ಲ ಮುಚ್ಕೊಂಡು ಹೋಗಿತ್ತು ಪೆಟ್ರೋಲ್ ಬಂಕ್. ಇದು ಈ ಪೆಟ್ರೋಲ್ ಬಂಕ್ ನೋಡ ಏನ್ ಚಂದ ಉಂಟಾ. ಅಲ್ಲಿಂದ ಪೆಟ್ರೋಲ್ ಬಂಕೇ ಇರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಒಂದು ಪೆಟ್ರೋಲ್ ಬಂಕ್ ಸಿಕ್ತು. ಕರೇಕಲ್ಲು. ಕರೇಕಲ್ಲು ನಿಮ್ಮೂರು ಯಾವ್ದು? ಬಳ್ಳಾರಿ ಕರೇಕಲ್ಲು. ನಿಮ್ಮೂರು ದೊಡ್ಡ ಬಸವೇಶ್ವರ ಕೃಪಾ, ದೊಡ್ಡ ಬಸವೇಶ್ವರ ಕೃಪಾ. ಅಲ್ಲೇ ಎಲ್ಲರೂ ತೂತ್ ಕದತ್ತವ ನೋಡೋದು ನಿಮ್ಮೂರು. ಫಸ್ಟ್ ಎಂಟ್ರಿ ಕರ್ನಾಟಕಕ್ಕೆ ಆಂಧ್ರದಿಂದ. ಹಿಂಗೆ ಬಳ್ಳಾರಿ ಕಡೆಯಿಂದ ಬಂದ್ರೆ ಇದೇ ಫಸ್ಟ್ ಊರು ಆಂಧ್ರದಿಂದ ಬಂದ್ರೆ ಅಲ್ಲ. ಇದು ಎಷ್ಟು ಚೇಂಜ್ ಆಗ್ಬಿಡುತ್ತಲ್ಲ ನಂಗೆ ಟಕ್ಕಂತ. ಹಬ್ಬ, ಇವಾಗ ಸ್ವಲ್ಪ ಉಸಿರು ಬಂತು ಗೈಸ್. ಮನೆ ನೋಡ್ತಾ ಇದ್ದೀವಿ, ಜನ ನೋಡ್ತಾ ಇದ್ದೀವಿ, ಬೈಕು ಇದೆಲ್ಲ ನೋಡ್ತಾ ಇದ್ದೀವಿ, ಆಟೋ. ಫೈನಲಿ ಬಳ್ಳಾರಿ ಕರೇಕಲ್ಲಿಗೆ ಬಂದಿದ್ದೀವಿ. ಸ್ವಲ್ಪ ಅಲ್ಲಿ ಇಲ್ಲಿ ಅದು ಸಣ್ಣ ಪುಟ್ಟ ಗುಂಡಿ ಗೊಬ್ಬರ ನೋಡಿದ್ರೆ ತೂತ್ಕಲ್ ನೋಡ್ತೀವಿ ಗೈಸ್. ಇದು ಅವನೂರು. ಏನಂತೀರಾ? ಗಾಂಧಿ, ಜವಾಹರಲಾಲ್, ಸರ್ದಾರ್ ಅಂಬೇಡ್ಕರ್, ಅಬ್ದುಲ್ ಕಲಾಂ, ಬಸವಣ್ಣ, ಮಹರ್ಷಿ, ಕನಕದಾಸ, ಛತ್ರಪತಿ ಶಿವಾಜಿ, ಪುಟ್ಟರಾಜ, ಅವು ಎಲ್ಲ ನೋಡಿ. ಇಲ್ಲಿ ಬಂದ ತಕ್ಷಣ ಖುಷಿ ಆಯ್ತು. ಇದನ್ನೆಲ್ಲ ನೋಡಿ ಹಿಂಗೆ ಹಾಕಿದ್ದಾರೆ. ಏನಕ್ಕೆ ಕೇಳೋ ಅಂತ ನಮ್ಮ ರಾಜ್ಯಕ್ಕೆ ಬಂದ, ನಮ್ಮ ರಾಜ್ಯದ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ. ಸಡನ್ ಆಗಿ ಇಷ್ಟೆಲ್ಲ ಇದ್ದಾರೆ ಅಂತ. ಅದು ಆ ಪುಟ್ಟ ಹಳ್ಳಿಲಿ ಇಷ್ಟೆಲ್ಲ ಇದ್ದಾರೆ ಅಂತ ಅಲ್ಲ, ಇವರೆಲ್ಲ ಇದ್ರು ಅಂತ. ಇವರೆಲ್ಲ ಇದ್ರು. ಇಷ್ಟೆಲ್ಲ ಇದೆ ನೋಡಿ ನಮ್ಮಲ್ಲಿ. ನಮ್ಮೂರ ಹಂಪ್ಗಳು ನೋಡಿ, ಅವ್ರ ಹಂಪ್ಗಳ ಸಂಖ್ಯೆ ಅರ್ಸ್ಬಲ್ಲ. ಹಂಪೆ ಇರ್ಲಿಲ್ಲ ಜಾಸ್ತಿ ಅಲ್ವಾ ಅಲ್ಲಿ. ಯಾಕೆ ಹಂಪಿತ್ರಲ್ಲಿ ಜನನೇ ಇಲ್ಲ ಅಂತ. ಜನ ಇಲ್ಲಿ ಜಾಗದಲ್ಲಿ ಹಂಪ್ಕೊಂಡು ಏನ್ ಮಾಡ್ತಾರೆ?
ಆ್ಯಕ್ಚುಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಬೇಜಾರೇ ಆಗಲ್ಲ, ಎಷ್ಟಾದರೂ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು, ಫ್ರೀ ಕಾಮ್ ಆ್ಯಂಡ್ ಪೀಸ್ಫುಲ್ ಅಂತ ಅನಿಸುತ್ತೆ. ಬಟ್ ಆದರೆ ಬೇರೆ ಕಡೆ ನಾವೀಗ ಹೋಗಿ ಬಂದಿದ್ದ ಪ್ಲೇಸ್, ಆ ರೋಡ್ ಅಂತೂ ಸೀರಿಯಸ್ಲಿ ಫುಲ್ಲು ಎಂಟಿ ಇತ್ತು, ಏನೂ ಇರಲಿಲ್ಲ, ಗಾಳಿ ಇಲ್ಲ, ಫುಲ್ಲು 90 ಡಿಗ್ರಿ ಸನ್ಲೈಟು, 41-42 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇದ್ದಿದ್ದು. 500 meters. Turn left. ಏನೋ ಅಂತ ಇಂತ ಹೋಗಿ ಬಂದ್ವಿ ಗಾಯ್ಸ್. ನಮ್ಮ ಖುಷಿ ನೋಡಿ ಇಲ್ಲಿ. ಬರೀ ನಗ್ತಾನೆ ಇರೋದು. ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ರೆ ಅಂತಿರ್ತಾನೆ ಯಾವಾಗ್ಲೂ, ನಾನಿಲ್ಲ ಅಂದ್ರೆ ಅಂತಿರ್ತಾನೆ ಯಾವಾಗ್ಲೂ. ನೀವು ನನ್ನ ಮಗನ್ ಎಲ್ಲಿಂದ ತಗೊಂಬಂದು ನಾನು. ಯಾವ್ರು ನಿಮ್ದು? ಗೂಟಿ ಊಟ ಹೊಡ್ಕೊಂಡಿರೋ ಗೂಟಿ ಅಲ್ಲ, ಗೂಟಿ ಎಲ್ಲ ಗುತ್ತಿ. ಅದಿಷ್ಟು ದಿನ ನಾವು ಗೂಟಿ ಗೂಟಿ ಅಂತಿದ್ವಿ. ನೋಡಲ್ ತೋರ್ಸು, ಗೂಟಿ ಅದು. ನಾವು ಊಟಿಗೆ ಹೋಗಿ ಕನ್ನಡದಲ್ಲಿ ಹಂಗಿದೆ, ಇಂಗ್ಲಿಷ್ ನಲ್ಲಿ ಗೂಟಿ ಅಂತಾನೆ ಹೇಳೋದು, GOTY ಗೂಟಿ ಅಂತಾನೆ ಹೇಳೋದು. ಕನ್ನಡದಲ್ಲಿ ಗುತ್ತಿ ಅಂತ ಇದೆ. ಆ ಗುತ್ತಿ ಮಾಡ್ಬೋದಲ್ಲ, ಏನ್ ಮಾಡ್ಬೋದು? THI ಕೊಟ್ರೆ ತೀ ಆಗುತ್ತಲ್ಲ, TY ಏನು ಗೊತ್ತಾ ಅವನು? Take the ramp to National ಮಾತಾಡ್ಬೋದ್ಲತ್ಲಾಗೆ. ಗೂಗಲ್ ಮ್ಯಾಪಲ್ಲೂ ಹಂಗೆ ಅಂತ ಹೇಳ್ತೇನೆ ಅವಳು ಅವಾಗಿಂದ. ಗುತ್ತಿ ಗುತ್ತಿ ಗೋಚಿ ಅಂತಿದ್ದಾಳೆ. ಕೇಳಿ ಯಾವ ಊರು ಅಂತ ಹೇಳ್ತಾಳೆ. ಕೇಳಿ ನಿಮ್ಮ ಅಕ್ಕನ್ ಕೇಳೋ, ಖುಷಿ ಗೂಗಲ್ ಅಕ್ಕನ್ ಕೇಳೋ ಯಾವ ಊರಮ್ಮ ಇದು ಅಂತ. ಗೂಗಲ್ ಅಕ್ಕ ಅಲ್ಲ ಇವಳು, ಮಾರುತಿ ಅಕ್ಕ. ಮಾರುತಿ ಅಕ್ಕನ ತಂಗಿ ಅಲ್ಲ, ಮಾರುತಿ ಅಣ್ಣನ ತಂಗಿ. ಹೇ ಮಾರುತಿ. ಹಾಯ್ ಸುಜುಕಿ. Hi Shivu, what can I do for you? Which place is this? It's 2026. Hi Shivu, what can I do for you? Which place is this? Sorry, I still didn't get that. Super. Which place is this? Apple CarPlay is connected. Goodbye for now. ಗುಡ್ ಬೈ ಫನ್. ಯಾರೇ ಇವನಂಗೆ ಇಟ್ಕೊಂಡೋಯ್ದು ಕರೆಕ್ಟಾಗಿ ಅರ್ಥ ಆಗಲ್ಲ ನಾನು ಕೇಳೋದು ಅದಕ್ಕೆ. ಹೇ ಹಾಯ್ ಸುಜುಕಿ. ಹಾಯ್ ಸುಜುಕಿ. ಇವನ್ ಮತ್ತೆ ಕೇಳ್ತಾ ಇಲ್ಲ ಹೋಗರ್ಲಾಗಿ. ಯಾಕೆ ಕೇಳಲ್ಲ? ಹಾಯ್ ಸುಜುಕಿ. Hi Shivu, what can I do for you? ವೇರ್ ವಿ ಆರ್ ನೌ? How can I assist you with radio? ವೇರ್ ವಿ ಆರ್ ನೌ? Tuning to 900 DRM. ತುಂಡು ಮನೆಗೆ ಹೋಗಿ ಮಲ್ಕೋ ಹೋಗು ಮ್ಯಾಪ್ ಹಾಕ್ತಾಳೆ ಹೇಳು. ಆಯ್ತಾ? ಅಲ್ಲಿ ನೋಡ್ರೆ ನೀರೇ ಇರ್ಲಿಲ್ಲ, ಇಲ್ಲಿ ನೋಡ್ರೆ ನೀರ್ ಸುಮ್ಮ ಹರಿಸ್ಕೊಂಡು ಹೋಗ್ತಾವ್ರತ್ಲಾಗಿ. ಅಲ್ಲಿ ಕುಡಿಯಕ್ ನೀರಿಲ್ಲ ಅಂತ, ಸೊ ಕುಡಿಯಕ್ ನೀರಿಲ್ಲ ಅಂತ ಒಂದ್ 4 ಕಿಲೋಮೀಟರ್ ಹಿಡ್ಕೊಂಡು ಹೋಗ್ತಿದ್ರೆ, ಇಲ್ಲಿ ನೋಡ್ರೆ ಫುಲ್ ಅದೇ ಪರಿಸ್ಥಿತಿ ಇತ್ತು ಚಿನ್ನ ಅವಾಗೆಲ್ಲ. ಅವಾಗೆಲ್ಲ ಇನ್ನೂ ಅದೇ ಪರಿಸ್ಥಿತಿ ಇತ್ತು, ತುಂಬಾ ಬ್ಯಾಡ್ ಇತ್ತು ಅವಾಗ. ಬಳ್ಳಾರಿ, ರಾಯಚೂರು, ಗುಲ್ಬರ್ಗ ಅವೆಲ್ಲ ತುಂಬಾ ಕೆಟ್ಟ ಪ್ಲೇಸ್ಗಳಿತ್ತು ಅವಾಗ. ಈಗ ಪರವಾಗಿಲ್ಲ, ಈಗ ಮನೆಗೂ ನೆಲ್ಲಿ ಅನ್ನೋ ಅದೇನೇನೋ ಬಂದಿದೆ. ಅವಾಗೆಲ್ಲ ಮನೆಗೂ ನೆಲ್ಲಿಗಳು ಇವಾಗ ತುಂಬ ಚೆನ್ನಾಗಿ ಮಾಡ್ಯಾರ ಈ ಕರ್ನಾಟಕದಲ್ಲಿ ಆಲ್ಮೋಸ್ಟ್. ದಾರಿ ಉದ್ದಕ್ಕೂ ಪೆಟ್ರೋಲ್ ಬಂಕ್ ಇದಾವೆ ಇಲ್ಲಿ. ಇಷ್ಟ ತನಕ ಪೆಟ್ರೋಲ್ ಬಂಕ್ ಹುಡುಕಿ ಸಾಕಾಗೋಯ್ತು. ನಮ್ಮ ಕಡೆ ಬಂದ್ರೆ ಫುಲ್ ಪೆಟ್ರೋಲ್ ಬಂಕ್ ಏನ್ ಕೇಳ್ತೀಯ, ನೀರ್ ಏನ್ ಕೇಳ್ತೀಯ ಹೋಗತ್ಲೆ. ಆಕ್ಚುಲಿ ನಾವೇ ಕರ್ನಾಟಕದವ್ರು ಆರಾಮಾಗಿದ್ದೀವಿ, ನೀಟಾಗಿ ಯುಟಿಲೈಸ್ ಮಾಡ್ಕೊಬೇಕು ಅಷ್ಟೇ. ಎಲ್ಲ ನೀಟಾಗಿದೆ, ನೀಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಗೈಸ್ ಇವಾಗ ಏನು ಲೆನ್ಸ್ ಮಾಡಿಲ್ಲ, ಹೊಟ್ಟೆ ಹಶ್ವಾಗಿದೆ. ಜೊತೆಗೆ ಗ್ರೇಪ್ಸ್ ಫಾರ್ಮಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಂಗೆ ಎಷ್ಟೊಂದು ದಿನದಿಂದ ಆಸೆ, ಅದು ಗ್ರೇಪ್ಸ್ ಫಾರ್ಮ್ಗೆ ಹೋಗಿಲ್ಲ, ನಾನು ನೋಡೇ ಇಲ್ಲ. ಸೊ ಇಲ್ಲೇ ಇದ್ರಿಂದನೇ ಇದೆ, ಸೊ ಹಂಗಾಗಿ ಇಲ್ಲೇ ಸ್ಟಾಪ್ ಮಾಡಿದ್ದೀವಿ. ನೋಡೋಣ ಅಲ್ಲಿ ಒಳಗೆ ಹೋಗ್ಬೋದಾ ಏನು ಗೊತ್ತಿಲ್ಲ, ಹೋಗ್ಬಿಟ್ಟು ನೋಡಿಕೊಂಡು ಬರುವ.
ಬಂದ್ವಿ ನಮ್ಮ ಬೆಂಗಳೂರಿಗೆ. ಫೈನಲಿ ವಿ ರೀಚ್ಡ್ ಅವರ್ ನೋಡಿ ಗೈಸ್, ಇಲ್ಲೆಲ್ಲ ಮಕ್ಳು ಆಟ ಆಡ್ತಾ ಇದ್ದಾರೆ. ಪಾಪ ಇವನು ನೋಡಿಲಿ ಬಂದ್ವಿ ಅಂತ ಗೇಟ್ ಬೇರೆ ತೆಗಿತಾ ಇದ್ದಾನೆ. ಫೈನಲಿ ನಾವು ವಿ ರೀಚ್ಡ್ ಅವರ್ ಇವತ್ತು ಫುಲ್ ಟ್ರಾವೆಲ್ ಆಯಿತು. ಈಗ ಆಲ್ರೆಡಿ ಸಂಜೆ ಆಯಿತು. ಈಗ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇನ್ನು ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Patti's Vlog. See you on the next vlog. Thanks for watching. Bye bye.